ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ಚಿರಂಜೀವಿ ದಿಗಂತೆಂ ಅವರನ್ನು ತಮ್ಮ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುವೆ. ಓಂ ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚೇತ್ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೇ. ಪರಮಪೂಜ್ಯ ಸ್ವಾಮಿ ಮಾಯಾಧಿಪಾನಂದಜಿ ಮಹಾರಾಜ್ ಅವರ ಪದತಲದಲ್ಲಿ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ವಿವೇಕರತ್ನ ಪ್ರಶಸ್ತಿ ಸ್ವೀಕರಿಸಿದ ಶ್ರೀಯುತ ಶಿವಕುಮಾರ್ ಮತ್ತು ಶ್ರೀಮತಿ ಮಮತಾ ಹಾಗೂ ಅವರಿಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು. ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿರುವ ಸಚಿನ್ ಶಾಸ್ತ್ರಿ ಅವರಿಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಸೋದರ ಸುಮುಖ್ ಹಾಗೂ ಸೋದರ ಲವಿತ್ ಅವರಿಗೆ ನನ್ನ ಸ್ನೇಹಪೂರ್ವಕ ನಮಸ್ಕಾರಗಳು. ಭಾಗವಹಿಸಿರುವ ಎಲ್ಲ ಹಿರಿಯರಿಗೂ ಮತ್ತು ಸ್ನೇಹಿತರಿಗೂ ನನ್ನ ನಮಸ್ಕಾರಗಳು. ನಾನು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದೇನೆ ಎಂಬ ಸಂಗತಿ ನನ್ನಲ್ಲಿ ರೋಮಾಂಚನವನ್ನುಂಟು ಮಾಡುತ್ತಿದೆ. ಇಲ್ಲಿನ ಎಲ್ಲ ಚಟುವಟಿಕೆಗಳು ನನಗೆ ಮೆಚ್ಚುಗೆಯಾಗಿವೆ. ಅದರಲ್ಲೂ ಇಂದಿನ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಯ್ಕೆ ಮಾಡಿರುವ ಪರ್ಯಂತೂ ಬಹಳ ಸಂತೋಷದಾಯಕವಾಗಿದೆ. ದಿವ್ಯತ್ರೆಯರ ಮುಂದೆ ನಮ್ಮ ಹೆಸರಿನ ಚೀಟಿಗಳನ್ನು ಹಾಕಿ ತನ್ಮೂಲಕ ಸಮಾರಂಭದ ಅಧ್ಯಕ್ಷ ಮತ್ತು ಮುಖ್ಯ ಅತಿಥಿ ಹಾಗೂ ಕಾರ್ಯಕ್ರಮ ನಿರ್ವಹಣೆ ಮಾಡಲು ಆಯ್ಕೆ ಮಾಡಿರುವ ಈ ವಿಧಾನವು ನಮ್ಮ ವಿವೇಕಾನಂದ ಮಕ್ಕಳ ಸಂಘದಲ್ಲಿ ಯಾವ ರೀತಿ ಎಲ್ಲರನ್ನೂ ಏಕದೃಷ್ಟಿಯಲ್ಲಿ ಕಾಣಲಾಗುತ್ತದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ. ನಾನು ಈ ಸಮಾರಂಭದ ಅಧ್ಯಕ್ಷನಾಗಿ ಆಯ್ಕೆಯಾಗಿರುವುದಕ್ಕೆ ನನಗೆ ಬಹಳ ಸಂತೋಷವಾಗಿದೆ. ಇದು ನನ್ನ ಜೀವಮಾನದ ಅವಿಸ್ಮರಣೀಯ ಕ್ಷಣಗಳಲ್ಲಿ ಒಂದು ಎಂದು ನಾನು ಭಾವಿಸುತ್ತೇನೆ. ಇಲ್ಲಿ ಕೇವಲ ಉತ್ತಮ ಪ್ರತಿಭೆ ಇರುವವರಿಗೆ ಮಾತ್ರ ಅವಕಾಶ ಎಂಬ ನಿಯಮವಿಲ್ಲ. ಎಲ್ಲರೂ ಪ್ರತಿಭಾವಂತರೇ ಎಂಬುದಕ್ಕೆ ಇಲ್ಲಿ ಮಕ್ಕಳು ನಡೆಸಿಕೊಡುವ ಕಾರ್ಯಕ್ರಮಗಳೇ ಸಾಕ್ಷಿಯಾಗಿವೆ. ಇಲ್ಲಿ ನಾವು ಹಲವಾರು ಸ್ವಾಮೀಜಿಗಳ, ಮಾತಾಜಿಗಳ, ಗಣ್ಯರ ಉಪದೇಶ ನುಡಿಗಳನ್ನು ಕೇಳಿ ನಮ್ಮ ವ್ಯಕ್ತಿತ್ವವನ್ನು ಉತ್ತಮಗೊಳಿಸಿಕೊಳ್ಳಲು ಸದವಕಾಶವಿದೆ. ಕಾರ್ಯಕ್ರಮ ಪೂಜ್ಯ ಸ್ವಾಮೀಜಿಯವರ ಭಕ್ತಿಪೂರ್ಣವಾದ ನಾಮ ಸಂಕೀರ್ತನೆಯೊಂದಿಗೆ ಪ್ರಾರಂಭವಾಗಿ ಮಕ್ಕಳ ಸ್ವಾಗತ, ಪರಿಚಯ, ವಂದನಾರ್ಪಣೆ, ನಿರೂಪಣೆ ಎಲ್ಲವೂ ಅದ್ಭುತವಾಗಿತ್ತು. ಇವೆಲ್ಲ ನೋಡುತ್ತಿದ್ದರೆ ನಾನು ಈ ಸಂಘಕ್ಕೆ ಸೇರಿದ್ದಕ್ಕೆ ನಿಜಕ್ಕೂ ಹೆಮ್ಮೆಯಾಗುತ್ತಿದೆ. ಸ್ನೇಹಿತರಾದ ಸೋದರ ಸುಮುಖ್ ಹಾಗೂ ಸೋದರ ಲವಿತ್ ಅವರ ಪುಟ್ಟ ಪುಟ್ಟ ನುಡಿಮುತ್ತುಗಳ ಭಾಷಣವು ಸುಂದರವಾಗಿತ್ತು. ಪ್ರತಿ ವರ್ಷವೂ ವಿವೇಕರತ್ನ ಪ್ರಶಸ್ತಿ ನೀಡುವ ಮೂಲಕ ನಮ್ಮಲ್ಲಿ ಹಿರಿಯರನ್ನು ಗೌರವಿಸುವ ಮನೋಭಾವ ಬೆಳೆಯಲು ಸಹಕಾರಿಯಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಸ್ನೇಹಿತರು ನಮ್ಮ ಸಂಘದ ಹಿರಿಯ ಪೋಷಕರಾದ ಶ್ರೀಯುತ ಶಿವಕುಮಾರ್ ಮತ್ತು ಶ್ರೀಮತಿ ಮಮತಾ ಅವರಿಗೆ ವಿವೇಕರತ್ನ ಪ್ರಶಸ್ತಿಯ ಪ್ರದಾನ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟರು. ಇಂದಿನ ಸಮಾರಂಭಕ್ಕೆ ತಮ್ಮ ದಿವ್ಯ ಸಾನ್ನಿಧ್ಯ ನೀಡಿರುವ ಪರಮಪೂಜ್ಯ ಸ್ವಾಮೀಜಿಯವರ ಆಶೀರ್ವಚನವಂತೂ ನಮ್ಮ ಮುಂದಿನ ಜೀವನಕ್ಕೆ ಸೋಪಾನವಾಯಿತೆಂದು ನಾನು ಭಾವಿಸುತ್ತೇನೆ. ಒಟ್ಟಾರೆ ಈ ಕಾರ್ಯಕ್ರಮವು ಅವಿಸ್ಮರಣೀಯ ಎಂದು ಸಮಾರಂಭದ ಅಧ್ಯಕ್ಷನಾದ ನಾನು ಹೇಳಬಯಸುತ್ತೇನೆ. ನನಗೆ ಈ ಒಂದು ಅವಕಾಶ ಕಲ್ಪಿಸಿಕೊಟ್ಟ ದಿವ್ಯತ್ರೆಯರಿಗೆ ನನ್ನ ಭಕ್ತಿಪೂರ್ವಕವಾದ ನಮನಗಳು. ನಮ್ಮನ್ನು ಈ ರೀತಿ ತಯಾರು ಮಾಡುತ್ತಿರುವ ನಮ್ಮ ಗುರುಗಳಿಗೂ, ನಮ್ಮ ಪ್ರೀತಿಯ ಪೋಷಕರಿಗೂ ಹಾಗೂ ಸ್ನೇಹಿತರಿಗೂ ನಾನು ಸದಾ ಆಭಾರಿ. ಎಲ್ಲ ಪೋಷಕರಲ್ಲಿ ನನ್ನದೊಂದು ಮನವಿ. ಇಲ್ಲಿ ಭಾನುವಾರದಂದು ನಾವು ಏನು ಕಲಿಯುತ್ತೇವೆಯೋ ಅದನ್ನು ನನ್ನ ಸೋದರ ಸೋದರಿಯರು ತಮ್ಮ ತಮ್ಮ ಮನೆಗಳಲ್ಲಿ ಪಾಲಿಸುವಂತೆ ಪ್ರೇರಣೆ ನೀಡಿ ವಿವೇಕಾನಂದ ಮಕ್ಕಳ ಸಂಘದ ಉದ್ದೇಶವನ್ನು ಯಶಸ್ವಿಯಾಗುವಂತೆ ತಾವೆಲ್ಲರೂ ಸಹಕರಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ವಿವೇಕಾನಂದ ಮಕ್ಕಳ ಸಂಘದ ಎಲ್ಲ ಕಾರ್ಯಕ್ರಮಗಳನ್ನು ತಮ್ಮ ಮನೆಯ ಕಾರ್ಯಕ್ರಮಗಳೆಂದು ಪರಿಗಣಿಸಿ ಭಾಗವಹಿಸುವುದು ನಮ್ಮೆಲ್ಲರ ಕರ್ತವ್ಯ. ನಾವು ಸ್ವಾಮೀಜಿಯವರ ಉಪದೇಶಗಳನ್ನು ಮೈಗೂಡಿಸಿಕೊಂಡು ಬೆಳೆಯುವ ಅವಕಾಶ ಈ ವಿವೇಕಾನಂದ ಮಕ್ಕಳ ಸಂಘ ನಿರಂತರವಾಗಿ 18 ವರ್ಷಗಳಿಂದ ನೀಡುತ್ತಾ ಬಂದಿದೆ. ಸ್ವಾಮಿ ವಿವೇಕಾನಂದರ ಜೀವನ ಮತ್ತು ಸಂದೇಶಗಳನ್ನು ಅಧ್ಯಯನ ಮಾಡುತ್ತಾ ನಮ್ಮ ಜೀವನದಲ್ಲಿ ಹಲವಾರು ಮೌಲ್ಯಗಳನ್ನು ರೂಢಿಸಿಕೊಳ್ಳುತ್ತಿದ್ದೇವೆ. ಈ ಸಂದರ್ಭದಲ್ಲಿ ನಾನು ಸ್ವಾಮೀಜಿಯವರ ಜೀವನದ ಒಂದು ಸಣ್ಣ ಘಟನೆಯನ್ನು ನಿಮ್ಮೆಲ್ಲರ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಹಾಜರಿಬಾಗ್ ಕಾಲೇಜಿನಲ್ಲಿ KS ಘೋಷ್ ಎಂಬ ಫಿಲಾಸಫಿ ಪ್ರಾಧ್ಯಾಪಕರಿದ್ದರು. ಅವರು ತಮ್ಮ ಹೈಸ್ಕೂಲಿನ ದಿನಗಳಲ್ಲಿ ತಮ್ಮ ಸ್ನೇಹಿತರಾದ ಶರತ್ ಚಂದ್ರ ಮಜುಮ್ದಾರ್ ಅವರ ಜೊತೆಗೆ ಸ್ವಾಮೀಜಿಯವರನ್ನ ಭೇಟಿಯಾಗೋದಕ್ಕೆ ಹೋಗಿರ್ತಾರೆ.
ಈ ಘಟನೆಯನ್ನು KS ಘೋಷ್ ಅವರು 1938 ಜನವರಿಯ ವೇದಾಂತ ಕೇಸರಿ ಪತ್ರಿಕೆಯಲ್ಲಿ ಹಂಚಿಕೊಂಡಿರ್ತಾರೆ. ಇವರು ಸ್ವಾಮೀಜಿಯವರನ್ನು ಭೇಟಿ ಮಾಡೋದಕ್ಕೆ ಹೋದಾಗ ಸ್ವಾಮೀಜಿಯವರು ಅದಾಗಲೇ ಲೋಕವಿಖ್ಯಾತರಾಗಿದ್ದರು. ಆ ಸಮಯದಲ್ಲಿ ಅವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳಿದ್ದ ಕಾರಣ ಒಂದು ಮನೆಯಲ್ಲಿ ಉಳಿದುಕೊಂಡು ವಿಶ್ರಾಂತಿ ಪಡಿತಾ ಇದ್ದರು. KS ಘೋಷ್ ಮತ್ತು ಅವರ ಸ್ನೇಹಿತ ಸ್ವಾಮೀಜಿಯವರನ್ನು ಭೇಟಿ ಮಾಡೋದಕ್ಕೆ ಅಲ್ಲಿಗೆ ಹೋಗ್ತಾರೆ. ಅವರು ಅಲ್ಲಿ ಮನೆಯೊಳಗಡೆ ಹೋದಾಗ ಸ್ವಾಮೀಜಿಯವರು ಆ ಸಮಯದಲ್ಲಿ ವಾಕಿಂಗ್ ಮಾಡ್ತಾ ಇರ್ತಾರೆ. KS ಘೋಷ್ ಮತ್ತು ಅವರ ಸ್ನೇಹಿತರು ಹೋಗಿ ಸ್ವಾಮೀಜಿಯವರಿಗೆ ನಮಸ್ಕರಿಸಿ ಅವ್ರ ಜೊತೆಗೆ ವಾಕಿಂಗ್ ಮಾಡೋದಕ್ಕೆ ಸೇರಿಕೊಳ್ತಾರೆ. ಸ್ವಾಮೀಜಿಯವರು ಘೋಷ್ ಮತ್ತು ಅವರ ಸ್ನೇಹಿತರ ವಿದ್ಯಾರ್ಥಿ ಜೀವನದ ಬಗ್ಗೆ ವಿಚಾರಿಸಿಕೊಳ್ತಾರೆ. ಹಾಸ್ಟೆಲ್ನಲ್ಲಿ ಆಹಾರ ಸರಿಯಾಗಿ ಸಿಗ್ತಾ ಇದೆಯಾ, ಚೆನ್ನಾಗಿ ಆಹಾರ ಸೇವನೆ ಮಾಡಬೇಕು, ವ್ಯಾಯಾಮ ಮಾಡಿ ಚೆನ್ನಾಗಿ ದೇಹವನ್ನು ದಂಡಿಸಬೇಕು, ಮತ್ತು ತುಪ್ಪವನ್ನು ಹೆಚ್ಚಿಗೆ ತಿನ್ನಬಾರ್ದು, ಈ ರೀತಿಯಾಗಿ ಹಲವಾರು ಸಲಹೆಗಳನ್ನು ಕೊಡ್ತಾರೆ. ನಂತರ ಸ್ವಾಮೀಜಿಯವರು ಘೋಷ್ ಅವರು ಹೊಸದಾಗಿ ಹಾಕೊಂಡು ಬಂದಿದ್ದಂತಹ ಶೂವಿನ ಲೇಸನ್ನು ಸರಿಯಾಗಿ ಕಟ್ಟದೇ ಇರೋದನ್ನು ಗಮನಿಸ್ತಾರೆ. ಆಮೇಲೆ ಅದನ್ನು ಸರಿಯಾಗಿ ಕಟ್ಕೋ ಅಂತ ಹೇಳಿ ಅವ್ರಿಗೆ ಹೇಳ್ತಾರೆ. ಆದರೆ ಘೋಷ್ ಅವರಿಗೆ ಅದು ಅರ್ಥ ಆಗ್ತಾ ಇರಲಿಲ್ಲ. ಸರಿಯಾಗಿ ಕಟ್ಟಿದೆಯಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಮತ್ತು ಅದ್ರ ಜೊತೆಗೆ ಅವ್ರಿಗೆ ಸ್ವಾಮೀಜಿಯವರನ್ನು ನೋಡ್ತಾ ಅವ್ರ ಜೊತೆ ಮಾತನಾಡೋದ್ರಲ್ಲೇ ತಲ್ಲೀನರಾಗಿ ಬಿಟ್ಟಿರ್ತಾರೆ. ಅವರು ಶೂವಿನ ಲೇಸಿನ ಎರಡೂ ತುದಿಗಳು ಒಂದೇ ಕಡೆಗೆ ಕಟ್ಟಿರ್ತಾವೆ, ಆದರೆ ಅದನ್ನು ಎರಡೂ ತುದಿಗಳು ವಿರುದ್ಧ ದಿಕ್ಕಿನಲ್ಲಿ ಇರುವ ಹಾಗೆ ಕಟ್ಕೊಳ್ಬೇಕಾಗಿತ್ತು. ಇದನ್ನು ಸ್ವಾಮೀಜಿಯವರು ಅವರಿಗೆ ಹೇಳ್ತಾರೆ, ಆದರೆ ಅವರು ಅದರ ಕಡೆ ಹೆಚ್ಚಿಗೆ ಗಮನ ಕೊಡೋದಿಲ್ಲ. ಕೊನೆಗೆ ಸ್ವಲ್ಪ ಹೊತ್ತಾದಮೇಲೆ ಸ್ವಾಮೀಜಿಯವರೇ ಬಗ್ಗಿ ಆ ಶೂವಿನ ಲೇಸನ್ನು ಬಿಚ್ಚಿ ಎರಡೂ ತುದಿಗಳನ್ನು ಹೇಗೆ ಕಟ್ಕೊಳ್ಬೇಕು ಅಂತ ತೋರಿಸ್ಕೊಟ್ಟು ಇನ್ನೊಂದನ್ನು ನೀನೇ ಕಟ್ಟಿಕೋ ಅಂತ ಹೇಳ್ತಾರೆ. ಇಲ್ಲಿ ನಾವು ಏನು ನೋಡ್ಬೋದು ಅಂದರೆ, ಸ್ವಾಮೀಜಿಯವರು ಎಷ್ಟೇ ಲೋಕವಿಖ್ಯಾತರಾಗಿ ಎಷ್ಟೇ ಒಂದು ದೊಡ್ಡ ವ್ಯಕ್ತಿಯಾಗಿದ್ದರೂ ಕೂಡ ನಾವು ಅವರನ್ನು ಶಿವನ ಒಂದು ಅಂಶವಾಗಿ ಕಾಣ್ತೀವಿ. ಆದರೂ ಅವರು ಕೂಡ ಎಷ್ಟು ವಿಧೇಯವಾಗಿ ಎಷ್ಟು ಸರಳವಾಗಿ ಅವರು ಜೀವನವನ್ನು ನಡೆಸ್ತಾ ಇದ್ರು ಅನ್ನೋದನ್ನು ನಾವಿಲ್ಲಿ ಕಾಣಬಹುದು. ಜೊತೆಗೆ ಪ್ರತಿಯೊಂದು ಚಿಕ್ಕ ವಿಷಯದಲ್ಲೂ ಹೇಗೆ ನಾವು ಪರ್ಫೆಕ್ಟ್ ಆಗಿರಬೇಕು ಅನ್ನೋದನ್ನು ಸ್ವಾಮೀಜಿಗಳು ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಈ ರೀತಿಯಾಗಿ ಸ್ವಾಮೀಜಿಯವರ ಜೀವನದಲ್ಲಿ ಸಾಕಷ್ಟು ಘಟನೆಗಳಿವೆ. ಅವುಗಳ ಪ್ರತಿಯೊಂದು ಘಟನೆಯನ್ನು ನಾವು ಓದಿದಾಗಲೂ ಎಷ್ಟೊಂದು ಹೊಸ ಹೊಸ ವಿಷಯಗಳು, ಉತ್ತಮ ಅಂಶಗಳನ್ನು ನಾವು ತಿಳ್ಕೊಳ್ಬೋದು. ಈ ರೀತಿಯಾಗಿ ನಾವು ಪ್ರತಿ ಶನಿವಾರ ಅಧ್ಯಯನ ಕೇಂದ್ರದಲ್ಲೂ ಕೂಡ ಸ್ವಾಮೀಜಿಯವರನ್ನು ಸೇರಿ ಎಲ್ಲ ಸನ್ಯಾಸಿ ಶಿಷ್ಯರ ಜೀವನವನ್ನು ನಾವು ಅಧ್ಯಯನ ಮಾಡಿ ಅವರ ಜೀವನದಲ್ಲಿ ನಡೆದಂತಹ ಘಟನೆಗಳಿಂದ ಸ್ಫೂರ್ತಿ ಪಡ್ಕೊಂಡು ನಾವು ಅವುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ. ಈ ರೀತಿಯಾಗಿ ಓದುತ್ತಾ ಆ ಅಂಶಗಳನ್ನು ನಮ್ಮ ಜೀವನದಲ್ಲಿ ನಾವು ಅನುಷ್ಠಾನಕ್ಕೆ ತರೋದಕ್ಕೆ ಪ್ರಯತ್ನ ಪಟ್ಟಾಗ ಎಂತಹ ಉತ್ತಮವಾದ ಜೀವನವನ್ನು ನಡೆಸ್ಬೋದು ಅನ್ನೋದು ನಮಗೆ ಗೊತ್ತಾಗುತ್ತೆ. ಮಕ್ಕಳ ಸಂಘದ ಎಲ್ಲ ಚಟುವಟಿಕೆಗಳು ನಮ್ಮನ್ನು ಉದಾತ್ತ ಜೀವನವನ್ನು ನಡೆಸುವಂತೆ ಸಹಕಾರಿಯಾಗಿದೆ ಎಂಬುದು ನನ್ನ ಭಾವನೆ. ದಿವ್ಯತ್ರಯರ ಜೀವನ ಮತ್ತು ಉಪದೇಶಗಳನ್ನು ಅಧ್ಯಯನ ಮಾಡುತ್ತಾ ನಮ್ಮ ಜೀವನ ಸಾಗಿಸಿ ಭಗವಂತನ ದರ್ಶನ ಪಡೆಯುವಂತೆ ನಮ್ಮನ್ನು ಹರಸುವಂತೆ ಬೇಡುತ್ತಾ ನನ್ನ ಮಾತುಗಳನ್ನು ದಿವ್ಯತ್ರಯರ ಪದಕಮಲಗಳಿಗೆ ಅರ್ಪಿಸುತ್ತೇನೆ. ನನ್ನ ಈ ಅಧ್ಯಕ್ಷೀಯ ಭಾಷಣವನ್ನು ಸಹನೆಯಿಂದ ಆಲಿಸಿದ ತಮ್ಮೆಲ್ಲರಿಗೂ ವಂದಿಸುತ್ತಾ ವಿರಮಿಸಿಕೊಳ್ಳುವೆ. ಜಯರಾಮಕೃಷ್ಣ. ಸುಲಲಿತವಾಗಿ ತಮ್ಮ ಅನಿಸಿಕೆಗಳನ್ನು ಅಧ್ಯಕ್ಷೀಯ ಭಾಷಣದಲ್ಲಿ ನಮ್ಮೊಂದಿಗೆ ಹಂಚಿಕೊಂಡ ಚಿರಂಜೀವಿ ದಿಗಂತ್ ಅವರಿಗೆ ವಂದನೆಗಳನ್ನು ಸಲ್ಲಿಸುವಂತೆ ನಮ್ಮ ವಿವೇಕಾನಂದ ಮಕ್ಕಳ ಸಂಘದ ಸದಸ್ಯೆಯಾದ ಕುಮಾರಿ ಸಂಸ್ಕೃತಿ ಅವರನ್ನು ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ಜಯರಾಮ್ ಕೃಷ್ಣ. ಪೂಜ್ಯ ಸ್ವಾಮೀಜಿಯವರಿಗೆ ನನ್ನ ನಮನಗಳು. ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದ ಚಿರಂಜೀವಿ ದಿಗಂತ್ಯಂ ಅವರು ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ಮಕ್ಕಳ ಸಂಘದ ಕಾರ್ಯವೈಖರಿಯನ್ನು ಶ್ಲಾಘಿಸಿದ್ದಾರೆ. ಅಲ್ಲದೆ ಸ್ವಾಮೀಜಿಯೊಂದಿಗಿನ ತಮ್ಮ ದಿವ್ಯ ಸ್ಮೃತಿಯಲ್ಲಿ ಶ್ರೀ KS ಘೋಷ್ ಅವರು ತಿಳಿಸಿದ ಒಂದು ಘಟನೆಯನ್ನು ನಮ್ಮೊಂದಿಗೆ ಹಂಚಿಕೊಂಡಿರುವರು. ಇವರು ಹೇಳಿದ ಹಾಗೆ ಸ್ವಾಮಿ ವಿವೇಕಾನಂದರು ತಾವು ನುಡಿದ ವಾಣಿಗಳಂತೆ ನಡೆದು ತೋರಿಸುತ್ತಿದ್ದರು ಎಂಬುದಕ್ಕೆ ಇದು ಒಂದು ಉದಾಹರಣೆಯಾಗಿದೆ. ಎಷ್ಟೇ ಎತ್ತರಕ್ಕೆ ಬೆಳೆದರೂ ಸರಳ ಜೀವನ ನಡೆಸುವುದೇ ಮುಖ್ಯ. ಇನ್ನೂ ಮುಂತಾದ ಅಂಶಗಳನ್ನು ನಮ್ಮೊಂದಿಗೆ ತಮ್ಮದೇ ಆದ ಶೈಲಿಯಲ್ಲಿ ಹಂಚಿಕೊಂಡ ಚಿರಂಜೀವಿ ದಿಗಂತ್ಯಂ ಅವರಿಗೆ ನಮ್ಮ ವಿವೇಕಾನಂದ ಮಕ್ಕಳ ಸಂಘದ ಕಿರಿಯ ಹಿರಿಯ ಸದಸ್ಯರ ಹಾಗೂ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ.
ಚಿರಂಜೀವಿ ದಿಗಂತ್ಯಂ ಅವರಿಗೆ ನಮ್ಮ ವಿವೇಕಾನಂದ ಮಕ್ಕಳ ಸಂಘದ ಸದಸ್ಯೆಯಾದ ಕುಮಾರಿ ಸನ್ಮತಿ ಎಸ್ ಫಲ ಸಮರ್ಪಣೆ ಮಾಡಬೇಕಾಗಿ ವಿನಂತಿಸಿಕೊಳ್ಳುವೆ. ಜಯರಾಮ್ ಕೃಷ್ಣ. ಸೋದರಿ ಸಂಸ್ಕೃತಿಗೆ ಧನ್ಯವಾದಗಳು.